ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಜೆಪಿ ವರಿಷ್ಠರಿಗೆ ಹೈಕಮಾಂಡ್ಗೆ ಒಂದು ರೆಬೆಲ್ ನಾಯಕರು ಒಂದು 5 ಕಂಡೀಷನ್ಗಳನ್ನ ಹಾಕಿದ್ದಾರೆ. ಹಾಗಾದರೆ ಯಾವ್ಯಾವ ಕಂಡೀಷನ್ಗಳನ್ನ ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಈ ರೆಬೆಲ್ ನಾಯಕರು ಏನು ಬಿಜೆಪಿ ವರಿಷ್ಠರಿಗೆ ಒಂದು 5 ಕಂಡೀಷನ್ಗಳನ್ನ ಹಾಕೋದ್ರ ಮೂಲಕ ಒಂದು ರೆಬೆಲ್ ನಾಯಕರು ಮತ್ತೆ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಹಾಗಾದರೆ ಹೈಕಮಾಂಡ್ ನಾಯಕರ ಮಟ್ಟಿಗೆ ಈ 5 ಕಂಡೀಷನ್ಗಳು ಯಾವ್ಯಾವು ಅಂತ ಬರೋದಾದರೆ, ಈ 5 ಕಂಡೀಷನ್ಗಳಿಗೆ ಬಿಜೆಪಿ ವರಿಷ್ಠರು ಮಣೆ ಹಾಕ್ತಾರ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ರೆಬೆಲ್ ನಾಯಕರು ಹಾಕಿರ್ತಕ್ಕಂಥ ಒಂದು 5 ಕಂಡೀಷನ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇಗೆ ಆದರೂ ಬರೋದು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ. ಈ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಆಗಲೇಬೇಕು ಅಂತಂದು ಪಟ್ಟನ್ನು ಹಿಡಿದಿರ್ತಕ್ಕಂಥ ಬಿಜೆಪಿ ವರಿಷ್ಠರಿಗೆ ಒಂದು ನುಂಗಲಾರದ ತುತ್ತಾಗಿದೆ. ಯಾಕಪ್ಪ ಅಂತಂದರೆ, ಬಿಜೆಪಿಯಿಂದ BY ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದರೆ ರಾಜ್ಯದಲ್ಲಿ ಒಂದು ಬೇರೆ ಸಂದೇಶವೇ ಹೋಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬಿಜೆಪಿ ಹೈಕಮಾಂಡ್ ಈ ರೆಬೆಲ್ ನಾಯಕರಂತ ಸಮಾಧಾನಪಡಿಸಲು ನಾನಾ ಸರ್ಕಸ್ಗಳನ್ನ ಮಾಡೋದ್ರ ಮೂಲಕ ಈ ಒಂದು ಭಿನ್ನರವನ್ನು ತಣಿಸಲು ಏನೇನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಅದು ಯಶಸ್ಸಾಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ರಾಜ್ಯದಲ್ಲಿ BY ವಿಜೇಂದ್ರ ಅವರ ಬದಲಾವಣೆ ಮಾಡೋದ್ರಿಂದ ಬಿಜೆಪಿ ಪಕ್ಷಕ್ಕೆ ಮತ್ತು ಸಂಘಟನೆಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳುತ್ತೆ ಅನ್ನೋದು ಈ ಒಂದು ಸುದ್ದಿಯನ್ನು ಮನಗಂಡಿರ್ತಕ್ಕಂಥ ಬಿಜೆಪಿಯ ವರಿಷ್ಠರು ಈ ಒಂದು ಬದಲಾವಣೆಯಿಂದ ಹಿಂದೆ ಸರಿಯೋ ಸಾಧ್ಯತೆ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. BY ವಿಜೇಂದ್ರವನ್ನ ಬದಲಾವಣೆ ಮಾಡೋದಿದ್ರೆ ಇನ್ನು 2ನೇ ಕಂಡೀಷನ್ ಯಾವುದಪ್ಪ ಅಂತಂದರೆ, ಇನ್ನು ರಾಜ್ಯ ಮಟ್ಟದಲ್ಲಿ ಅಧಿಕಾರಕ್ಕೆ ಕಡಿವಾಣ ಹಾಕಬೇಕು ಅನ್ನೋದೊಂದು 2ನೇ ಕಂಡೀಷನ್ ಇದೆ. ಅಂದರೆ ಒಂದು ಯುವ ಮೋರ್ಚಾ ಪದಾಧಿಕಾರ ಆಯ್ಕೆಯಿಂದಿರ್ಬೋದು, ಅಧ್ಯಕ್ಷರ ಆಯ್ಕೆಯಿಂದಿರ್ಬೋದು, ಮತ್ತು ಜಿಲ್ಲಾ ಕಮಿಟಿಯ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಇನ್ನು ರಾಜ್ಯದಲ್ಲಿ ಏನೇ ಒಂದು ಡಿಸಿಷನ್ನನ್ನು ತಗೊಂಡ್ರೆ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರೇ ನೇರವಾಗಿ ಒಂದು ಡಿಸಿಷನ್ನ ತಗೋಬಾರ್ದು. ಒಂದು ಕೋರ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಬೇಕು. ಕಮಿಟಿಯನ್ನು ಮಾಡಿ ಅಲ್ಲಿ ಒಂದು ಕೋರ್ ಕಮಿಟಿಯಲ್ಲಿ ಒಂದು ಹಿರಿಯರ ಒಂದು ಒಪಿನಿಯನ್ನನ್ನು ತಗೊಂಡು ಏನೇ ಒಂದು ತೀರ್ಮಾನ ತಗೊಳ್ಳೋದಾದರೂ ಅವರ ನಿಟ್ಟಿನಲ್ಲಿ ಇದು ಆಗಬೇಕು ಅನ್ನೋ ಒಂದು ಸಂದೇಶವನ್ನು 2ನೇ ಕಂಡೀಷನ್ನಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ರಾಜ್ಯ ಘಟ್ಟದಲ್ಲಿ ನಮಗೂ ಸ್ಥಾನ ಬೇಕು ಅಂದರೆ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ನಿರೀಕ್ಷೆಯನ್ನು ಮಾಡ್ತಿದ್ದಾರೆ ರೆಬೆಲ್ ನಾಯಕರು. ಹಾಗಾಗಿ ಈ 3ನೇ ಕಂಡೀಷನ್ಗೆ ವರಿಷ್ಠರು ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತಾರೆ ಅನ್ನೋದು ಸಹ ನಾವು ಕಾದು ನೋಡಬೇಕಾಗಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲೂ ಮನ್ನಣೆ ಸಿಗಬೇಕು. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಡೆಲ್ಲಿ ನಾಯಕರ ಮೂಲಕ ಸಂಪರ್ಕಕ್ಕೆ ನಮಗೆ ಏನೇ ಕೆಲಸವನ್ನು ತಗೊಂಡು ಹೋದಾಗ ಅಲ್ಲಿ ನಮಗೆ ಮನ್ನಣೆ ಸಿಗಬೇಕು. ರಾಷ್ಟ್ರ ಮಟ್ಟದಲ್ಲೂ ನಮಗೆ ಸ್ಥಾನಮಾನ ಅಂತಂದು ಯಾವ್ದಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರಿಷ್ಠರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು 5ನೇ ಕಂಡೀಷನ್, ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಮತ್ತು KS ಈಶ್ವರಪ್ಪರವ್ರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಈ ರೀಸೆಂಟಾಗಿ 3 months ಬ್ಯಾಕ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ರು. ಏನು ಯಡಿಯೂರಪ್ಪ ಕುಟುಂಬದ ವಿರುದ್ಧ BY ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಎದುರು ಕೂತ್ರೂ ಸಹ BY ವಿಜೇಂದ್ರ ಅವ್ರನ್ನೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ನು ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರನ್ನ ಪಕ್ಷದಲ್ಲೇ ಇದ್ದುಕೊಂಡು ಈ ರೀತಿಯ ಟೀಕೆ ಮಾಡೋದ್ರಿಂದ ಪಕ್ಷ ಸಂಘಟನೆಯಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಿಂದ BY ವಿಜೇಂದ್ರ ಅವರನ್ನು ಏನು ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಹೈಕಮಾಂಡ್ ಮಾಡಿತ್ತು, ಈ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದು ಸಹ BY ವಿಜೇಂದ್ರ ವಿರುದ್ಧ ಯತ್ನಾಳ್ ಅವರ ವಾಗ್ದಾಳಿಯನ್ನು ಸಹ ನಡೆಸ್ತಾ ಇದ್ರು. ಇದನ್ನು ಮನಗಂಡಂಥ ರಾಷ್ಟ್ರೀಯ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಸಹ ಮಾಡಿದ್ರು. ಇನ್ನು KS ಈಶ್ವರಪ್ಪರವರನ್ನು ಲೋಕಸಭಾ ಚುನಾವಣೆಯಲ್ಲಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿರೋದ್ರಿಂದ BY ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರಿಂದ ಪಕ್ಷದಲ್ಲಿ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಪಕ್ಷದಿಂದ ಹೊರ ಹಾಕಲಾಗಿತ್ತು. ಈ ನಿಟ್ಟಿನಲ್ಲಿ ಮತ್ತೆ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು ಅನ್ನೋ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಇಷ್ಟು ಬೇಡಿಕೆಗಳನ್ನ ಪಕ್ಷದಲ್ಲಿ ಇವರನ್ನ ಬೇಡಿಕೆಗಳಿಗೆ ಸ್ಪಂದಿಸ್ತಾರಾ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು ಇವೆಲ್ಲ ಬೇಡಿಕೆಗಳಿಗೂ ಸ್ಪಂದಿಸ್ತಾ ಇದ್ದರೆ ಹೈಕಮಾಂಡ್ಗೆ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಬೋದು ಅನ್ನೋದು ನೋಡೋದಾದರೆ, ಇನ್ನು ಶಿಸ್ತು ಸಮಿತಿ ಅಂತಂದು ನೀವು ಇದೇ ಥರ ಭಿನ್ನರವಾಗಿ ರೆಬೆಲ್ ಆಗಿ ನಡ್ಕೊಂಡ್ರೆ ಪಕ್ಷದಲ್ಲಿ ಶಿಸ್ತು ಸಮಿತಿಯಿಂದ ನೋಟಿಸ್ ಕಳಿಸ್ಬೇಕಾಗುತ್ತೆ, ನೀವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಒಂದು ಮಾತನ್ನು ಹೈಕಮಾಂಡ್ ಈ ರೆಬೆಲ್ ನಾಯಕರಿಗೆ ತಲುಪಿಸ್ಬೋದು. ಇನ್ನೊಂದು ಶಾಂತಿ ಸಂಧಾನದ ಮೂಲಕ ಇವರ ಕೆಲವೊಂದು ಬೇಡಿಕೆಗಳಿದಾವೋ ಆ ಬೇಡಿಕೆಗಳನ್ನ ಈಡೇರಿಸೋದು. ಅದರಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗದೇ ಇದ್ದರೆ ಇನ್ನುಳಿದ ಬೇಡಿಕೆಗಳು 1-2 ಅವರು ಬಗೆಹರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾಡ್ಬೋದು. ಹಾಗಾಗಿ ಈ
ಸಂಧಾನ ಸೂತ್ರದ ಯಶಸ್ಸು ಕಂಡ್ರೆ ರಾಜ್ಯದಲ್ಲಿ ಈ ರೆಬೆಲ್ ನಾಯಕರು ಮತ್ತೆ ಯಥಾಸ್ಥಿತಿಗೆ ಬಂದು ಪಕ್ಷ ಸಂಘಟನೆಗೆ ಒಂದು ಅನುಕೂಲ ಆಗ್ತದೆ. 2028ರ ಚುನಾವಣೆಗೆ ಒಗ್ಗಟ್ಟಿನಿಂದ ಎದುರಿಸಿದರೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರೋದು ಶತಸಿದ್ಧ ಅನ್ನೋದು ಸಹ ಎಲ್ಲರ ಮನಗಂಡಿರೋಂಥ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಈ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.